ಯಮ ನಿಯಮ ಆಸನ. ಆಸನ ಅಂದರೆ ಕೂತ್ಕೊಳ್ಳೋ ವಿಧಾನ. ನಿಮಗೆ ಗೊತ್ತಿರೋದು ಪಾಪ ನೀವು ಹೇಳ್ತೀರಿ. ಆಸನ ಅಂತನ್ನೋದು ಯೋಗ ಅಭ್ಯಾಸದಲ್ಲಿ 3ನೇ ಮೆಟ್ಟಲು. ಯೋಗಿ ಅತಿ ಉನ್ನತವಾದ ಒಂದು ಸ್ಥಾನ. ಯೋಗಿ ಅನ್ನೋದು ಆಧ್ಯಾತ್ಮದಲ್ಲಿ ಒಬ್ಬ ಯೋಗಿ ಆಗಬೇಕು ಅಂತಂದ್ರೆ ಅತಿ ಉನ್ನತವಾದ ಸ್ಥಾನ ಅದು. ಅದನ್ನು ಮುಟ್ಟಬೇಕು ಅಂದ್ರೆ ಒಂದು ಮನೆಯಲ್ಲಿ ವಾಸ ಮಾಡಬೇಕು ಅಂತಂದ್ರೆ, ವಾಸ ಮಾಡೋ ಮನೆ ಗಟ್ಟುಮುಟ್ಟಾಗಿದ್ದರೆ ಮಾತ್ರ ಮನೆಯಲ್ಲಿ ವಾಸ ಮಾಡಕ್ಕೆ ಸಾಧ್ಯ. ಇವತ್ತು ಮನೆ ವಸ್ತು ಬೀಳ್ತಾ ಇದೆ, ನಾಳೆಗೆ ಬಚ್ಚಲ ಮನೆ ಬಾಗಿಲು ಕಿತ್ತೋಗ್ತಾ ಇದೆ, ಅಡಿಗೆ ಮನೆ ಪ್ಲಾಟ್ಫಾರ್ಮು ಒಡೆದೋಯ್ತು, ಹೆಂಗ್ ಜೀವನ ಮಾಡೋದು? ಒಂದು ಮನೆಯಲ್ಲಿ ವಾಸ ಮಾಡಬೇಕು ಅಂತಂದ್ರೆ ಮನೆ ಸ್ವಚ್ಛವಾಗಿರಬೇಕು. ಚಪ್ಪಲಿ ಹಾಕೊಂಡು ಬೀದಿಗೆ ಹೋಗಿ ನಡಿಬೇಕು ಅಂದ್ರೆ 2 ಕಾಲು ಗಟ್ಟಿ ಇರಬೇಕು, ನಡಿಯಕ್ಕಾಗಬೇಕು ನಿಮ್ಮಿಂದ. ದೇಹ ಆರೋಗ್ಯವೇ ಮೂಲ. ದೇಹ ಆರೋಗ್ಯವನ್ನು ಕಾಪಾಡುವ ವಿಧಾನ ಆಸನ. ಹೇಗೆ ನಮಗೆ ಇಂಡೋರ್ ಎಕ್ಸಸೈಸಸ್, ಔಟ್ಡೋರ್ ಎಕ್ಸಸೈಸಸ್, ವ್ಯಾಯಾಮಗಳು ಪತಂಜಲಿ ಗುರುಗಳು ಬೇಕಾಟ ಆಸನಗಳನ್ನು ಕಂಡುಹಿಡಿದ್ದಾರೆ. ಕೂತ್ಕೊಂಡು ಮಾಡುವ ವ್ಯಾಯಾಮ, ನಿಂತ್ಕೊಂಡು ಮಾಡುವ ವ್ಯಾಯಾಮ, ಮಲ್ಕೊಂಡು ಮಾಡುವ ವ್ಯಾಯಾಮ, ತಲೆ ಕೂದಲಿಂದ ಹಿಡಿದು ಕಾಲು ಪಾದದಲ್ಲಿರುವ ಉಗುರು ತನಕ ವ್ಯಾಯಾಮ. ಈ ದೇಹ ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ. ದೇಹ ಏರುಪೇರು ಆಯ್ತು ಅಂದ್ರೆ ಮನಸ್ಸು ಕೆಲಸ ಮಾಡೋದಿಲ್ಲ. ಮಂಡಿ ನೋವು, ಕೂತ್ಕೊಳ್ಳೋಕ್ಕಾಗಲ್ಲ ಗುರುಗಳೇ, ಕಾಲು ನೋವು ಮಡ್ಚಕ್ಕಾಗಲ್ಲ ಗುರುಗಳೇ, ತುಂಬ ಹೊತ್ತು ಕೂತಿದ್ರೆ ಬೆನ್ನು ನೋವಾಗುತ್ತೆ ಗುರುಗಳೇ, ಬೆನ್ನು ಹಿಡ್ಕೊಳತ್ತೆ ಗುರುಗಳೇ. ಎಲ್ಲಿ ನೀವು ಮಾಡ್ತೀರಾ ಯೋಗಾಭ್ಯಾಸ? ಅದಕ್ಕೆ ಯೋಗಾಭ್ಯಾಸಕ್ಕೆಲ್ಲ ಆ ಕಾಲದಲ್ಲಿ ಈ ಥರ ವಿಚಾರಗಳನ್ನು ಕಲಿಸೋದಕ್ಕೆ 8 ವಯಸ್ಸಲ್ಲಿ ತಗೊಂಡು ಸೇರಿಸ್ಬಿಡ್ತಾ ಇದ್ರು ಗುರುಗಳಿಗೆ. 8 ವಯಸ್ಸು, 16 ವರ್ಷ 20 ವರ್ಷ ಗುರುವಿಗೆ ಸಂರಕ್ಷಣೆ ಮಾಡಿಕೊಂಡು ಅವರ ಆಶ್ರಮದಲ್ಲಿ ಇದ್ದುಕೊಂಡು ಅವ್ರು ಹೇಳಿಕೊಟ್ಟಿದ್ದನ್ನು ಕಲಿಬೇಕು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಲ್ಲ ಹೇಳ್ಕೊಡೋರು, ಅಟ್ಟು ಹೇಳ್ಕೊಡೋರು. ಸ್ವಾಧ್ಯಾಯ ಅಲ್ಲಿ ಬರುತ್ತೆ ನೋಡಿ, ಉಪನಿಷತ್ತುಗಳು, ವೇದಗಳು ಎಲ್ಲ ಹೇಳ್ಕೊಡೋರು. ನಿಮ್ಮ ದೇಹವನ್ನು ಆರೋಗ್ಯ ಕಾಪಾಡೋದಕ್ಕೆ ಏನು ಬೇಕು ಆ ವಿಚಾರಗಳೆಲ್ಲ ಆಸನದಲ್ಲಿ ಬರುತ್ತೆ. ಇಲ್ಲಿ ಆಸನಗಳನ್ನು ಆನ್ಲೈನಲ್ಲಿ ನಾನು ನಿಮಗೆ ಹೇಳ್ಕೊಡೋಕ್ಕೆ ಸಾಧ್ಯವಿಲ್ಲ.